ಬ್ರಿಟನ್ನ ರಾಜಮನೆತನಕ್ಕೆ ಜೆಫ್ರಿ ಎಪ್ಸ್ಟೀನ್ ಪ್ರಕರಣದ ಕಳಂಕ ಸುತ್ತಿಕೊಂಡಿದೆ. ಎಪ್ಸ್ಟೀನ್ ಜೊತೆಗೆ ನಂಟು ಹೊಂದಿದ್ದ ಆರೋಪದಡಿ ಇಂಗ್ಲೆಂಡ್ ರಾಜಮನೆತನದ ಕುಡಿಯನ್ನು ಬಂಧಿಸಲಾಗಿದೆ. ಮಾಜಿ ರಾಜಕುಮಾರ ಆಂಡ್ರೂ ಮೌಂಟ್ ಬ್ಯಾಟನ್ ಅರೆಸ್ಟ್ ಆಗಿರುವಂಥದ್ದು. ಹಾಗಿದ್ರೆ ಯಾವ ಕಾರಣಕ್ಕಾಗಿ, ಎಪ್ಸ್ಟೀನ್ ಜೊತೆಗೆ ಯಾವ ಸ್ವರೂಪದ ನಂಟು ಇದರಿಗಿತ್ತು ಅನ್ನೋದ್ರ ಬಗ್ಗೆ ವರದಿಯನ್ನು ತೋರಿಸ್ತೀವಿ. ಬ್ರಿಟನ್ ದೇಶದಲ್ಲಿ ಚಾರ್ಲ್ಸ್ ರಾಜವಂಶಸ್ಥರ ಮಾತೇ ವೇದವಾಕ್ಯ. ಬ್ರಿಟಿಷ್ ದೇಶಕ್ಕೆ ಯಾರೇ ಪ್ರಧಾನಮಂತ್ರಿ ಆಗಬಹುದು, ಆದರೆ ಬ್ರಿಟನ್ನಲ್ಲಿ ಈಗಲೂ ರಾಜಮನೆತನಕ್ಕೆ ಸಾಂವಿಧಾನಿಕ ರಾಜಪ್ರಭುತ್ವ. ಬ್ರಿಟನ್ ರಾಜಮನೆತನದ ರಾಜ ಅಥವಾ ರಾಣಿ ದೇಶದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿ ಆಡಳಿತ ನಡೆಸೋದು ಅಲ್ಲಿನ ಸಾಂವಿಧಾನಿಕ ಪದ್ಧತಿ. ಇಂಥ ರಾಜಮನೆತನದ ಕುಡಿಯನ್ನೇ ಬ್ರಿಟನ್ ಪೊಲೀಸರು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಜನ್ಮದಿನದಂದೇ ಆಂಡ್ರೂ ಮೌಂಟ್ ಬ್ಯಾಟನ್ ಅರೆಸ್ಟ್. ಬ್ರಿಟನ್ ದೇಶದ ರಾಜ ಚಾರ್ಲ್ಸ್ III ಅವರ ಸಹೋದರ ಆಂಡ್ರೂ ಮೌಂಟ್ ಬ್ಯಾಟನ್ ವಿಂಡ್ಸರ್ನನ್ನ ಬ್ರಿಟನ್ ಪೊಲೀಸರು ಬಂಧಿಸಿದ್ದಾರೆ. ಇದಕ್ಕೆ ಕಾರಣ ಜೆಫ್ರಿ ಎಪ್ಸ್ಟೀನ್ ಜೊತೆಗೆ ವಿಂಡ್ಸರ್ಗಿದ್ದ ಗೆಳೆತನ ಮತ್ತು ವ್ಯಾವಹಾರಿಕ ನಂಟು. ಲೈಂಗಿಕ ಪ್ರಕರಣಗಳ ಅಪರಾಧಿಯಾಗಿದ್ದ ಜೆಫ್ರಿ ಎಪ್ಸ್ಟೀನ್ಗೆ ಆಂಡ್ರೂ ಮೌಂಟ್ ಬ್ಯಾಟನ್ ಬ್ರಿಟನ್ ಸರ್ಕಾರದ ಗೌಪ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿದ್ದಾರೆ ಎನ್ನುವ ಆರೋಪದಡಿ ಮಾಜಿ ಬ್ರಿಟನ್ ರಾಜಕುಮಾರನನ್ನ ಇವತ್ತು ಬಂಧಿಸಲಾಗಿದೆ. ಅದು ಬರ್ತ್ಡೇ ಸಂಭ್ರಮದಲ್ಲಿದ್ದಾಗಲೇ ಅರೆಸ್ಟ್ ಮಾಡಿದ್ದಾರೆ. ಬ್ರಿಟನ್ ಮಾಜಿ ರಾಜಕುಮಾರ ಆಂಡ್ರೂ ವಿಂಡ್ಸರ್ ಬಂಧನಕ್ಕೆ ಮುಖ್ಯ ಕಾರಣ 2019ರಲ್ಲೇ ಜೈಲಲ್ಲೇ ಜೀವ ಬಿಟ್ಟಿದ್ದ ಎಪ್ಸ್ಟೀನ್. ಜೆಫ್ರಿ ಎಪ್ಸ್ಟೀನ್ ಒಬ್ಬ ಶ್ರೀಮಂತ ಹಣಕಾಸು ವ್ಯಾಪಾರಿ. ಜಗತ್ತಿನ ಅನೇಕ ಶ್ರೀಮಂತರ ಜೊತೆ ನಿಕಟ ಸಂಪರ್ಕವಿತ್ತು. ಅನೇಕ ದೇಶಗಳ ರಹಸ್ಯ ಒಪ್ಪಂದ ದಾಖಲೆ ಸಂಗ್ರಹಿಸಿ ಹಣ ಮಾಡುತ್ತಿದ್ದ. ಇದಕ್ಕೆಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡಿದ್ದ ಅಪರಾಧಿ ಜೆಫ್ರಿ ಎಪ್ಸ್ಟೀನ್. 2019ರಲ್ಲಿ ಜೈಲಿನಲ್ಲಿದ್ದಾಗಲೇ ಜೆಫ್ರಿ ಸತ್ತು ಹೋದ. ಆದರೆ ಎಪ್ಸ್ಟೀನ್ ಫೈಲ್ಸ್ಗಳು ಈಗಲೂ ಸದ್ದು ಮಾಡುತ್ತಿದ್ದು, ಇದರಲ್ಲಿ ಬ್ರಿಟನ್ ರಾಜಮನೆತನದ ಆಂಡ್ರೂಗೂ ಈಗ ಎಪ್ಸ್ಟೀನ್ ಫೈಲ್ ಕಂಟಕ ಅಂಟಿಕೊಂಡಿದೆ. ಬಂಧಿತ ಆಂಡ್ರೂ ಬ್ರಿಟನ್ ದೇಶದ ವಿಶೇಷ ವ್ಯಾಪಾರ ಪ್ರತಿನಿಧಿಯಾಗಿದ್ರು. ಅದೇ ಸಮಯದಲ್ಲಿ ನ್ಯೂಯಾರ್ಕ್ನಲ್ಲಿ ಅಂದ್ರೆ 2010ರ ಡಿಸೆಂಬರ್ನಲ್ಲಿ ಜೆಫ್ರಿ ಎಪ್ಸ್ಟೀನ್ನನ್ನ ಆಂಡ್ರೂ ಭೇಟಿಯಾಗಿದ್ರು. ಅದೇ ದಿನ ರಷ್ಯಾ ಮಹಿಳೆ ಜೊತೆಗಿದ್ದ ಫೋಟೋಗಳು ಇತ್ತೀಚೆಗೆ ವೈರಲ್ ಆಗಿತ್ತು. ಆಗ ಬ್ರಿಟನ್ ಸರ್ಕಾರದ ಗೌಪ್ಯ ದಾಖಲೆಗಳನ್ನು ಜೆಫ್ರಿಗೆ ಹಸ್ತಾಂತರ ಮಾಡಿದ್ದ ಆರೋಪವಿತ್ತು. ಬ್ರಿಟನ್ ದೇಶದ ವ್ಯಾಪಾರ, ಸೇನಾ ರಹಸ್ಯಗಳ ದಾಖಲೆಗಳನ್ನು ಜೆಫ್ರಿಗೆ ಕೊಟ್ಟಿದ್ದ ಆರೋಪವಿತ್ತು. ಯಾವಾಗ ಎಪ್ಸ್ಟೀನ್ ಫೈಲ್ಗಳೆಲ್ಲ ಹೊರಗೆ ಬರಲು ಶುರುವಾಯಿತೋ ಆಂಡ್ರೂ ಹೆಸರು ತಳುಕು ಹಾಕ್ಕೊಳ್ತಾ ಹೋಯಿತು. ಪ್ರಕರಣ ಗಂಭೀರವಾಗ್ತಿದ್ದಂತೆ ಕಳೆದ ವರ್ಷವೇ ಆಂಡ್ರೂಗೆ ನೀಡಿದ್ದ ಎಲ್ಲ ಬಿರುದುಗಳನ್ನು ಬ್ರಿಟನ್ ರಾಜಮನೆತನ ವಾಪಸ್ ಪಡೆದಿತ್ತು. ಈಗ ಅದೇ ಎಪ್ಸ್ಟೀನ್ ಫೈಲ್ಸ್ ಕೇಸ್ನಲ್ಲಿ ಅಧಿಕೃತವಾಗಿ ಅರೆಸ್ಟ್ ಕೂಡ ಮಾಡಿದ್ದಾರೆ. ಕಾನೂನಿಗಿಂತ ದೊಡ್ಡವರಿಲ್ಲ ಎಂದ ಪ್ರಧಾನಿ ಕೀರ್. ದೇಶದ ಸಂವಿಧಾನವನ್ನೇ ಬದಲಿಸುವ ಶಕ್ತಿ ಇರುವ ಬ್ರಿಟನ್ ರಾಜಮನೆಯ ಕುಡಿ ಅರೆಸ್ಟ್ ಆಗ್ತಿದ್ದಂತೆ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಬ್ರಿಟನ್ ರಾಜ ಕಿಂಗ್ ಚಾರ್ಲ್ಸ್ III ಕೂಡ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಇಡೀ ದೇಶವನ್ನೇ ಅಂಗೈಯಲ್ಲಿಟ್ಕೊಂಡಿರೋ ಬ್ರಿಟನ್ ರಾಜಮನೆತನದ ಕುಡಿಯೇ ಅಂಧರಾಗಿದ್ದಾರೆ ಅಂದ್ರೆ ನಿಜಕ್ಕೂ ಅಲ್ಲಿನ ಕಾನೂನಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.